ಇದೇನಕ್ಕ ಕೆಲಸ ಕೆಲಸ ಅಂತ 3 ಹೊತ್ತು ಅಡುಗೆ ಮನೆಯಲ್ಲಿ ಕುಳಿತುಕೊಂಡ್ರೆ ಹೇಗಕ್ಕ? ಯಾಕಕ್ಕ ನಿನಗೂ ಬೇಸರ ಅನ್ನೋದು ಇರೋದಿಲ್ವೇನಕ್ಕ? ಬೇಸರ ಪಡಲು ನಾನೇನೋ ದೊಡ್ಡ ಆಫೀಸರ್ ಹೆಂಡತಿ ಅಲ್ಲಮ್ಮ, ಕೇವಲ ಒಬ್ಬ ರೈತನ ಮಡದಿ ನಾನು. ಬೆಳಗ್ಗೆ ಮುಂಜಾನೆ ಎದ್ದು ರಂಗೋಲಿ ಹಾಕಿ ಹೊತ್ತು ಏರೋದ್ರೊಳಗೆ 2 ರೊಟ್ಟಿ ಮಾಡಿ 2 ಥರ ಪಲ್ಯ ಮಾಡಿ ಭೂಮಿ ತಾಯಿಗೆ ಹೊಲಕ್ಕೆ ಹೋಗಿ ಅಲ್ಲಿ ಬಾಳೆ ಮಾಡಿದ್ರೆ ತಾನೇಮ್ಮ ನಮ್ಮಂಥ ರೈತರಿಗೆ ಶೋಭೆನಮ್ಮ. ಅಂದ್ರೇನಕ್ಕ ನಿನ್ನ ಮಾತಿನ ಅರ್ಥ? ನೀನೊಬ್ಳೆ ರೈತನ ಮಡದಿ, ನಾನು ಸೋಮಾರಿ ಹೆಣ್ಣು ಅಂತನ ನಿನ್ನ ಮಾತಿನ ಅರ್ಥ? ನೀನಿನ ಸೋಮಾರಿ ಅಮ್ಮ, ನೀನಿನ್ನೂ ಚಿಕ್ಕವಳು. ಮತ್ತೇನಕ್ಕ ಮಾತೆತ್ತಿದ್ರೆ ಸಾಕು, ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ ಬಂದ್ರೆ ಮತ್ತೆ ಊರ್ ಜನ ನೋಡಿದ್ರೆ ನನ್ನನ್ನು ಸೋಮಾರಿ ಹೆಣ್ಣು ಅನ್ನೋ ಥರ ಮಾಡ್ತೀರಾ ನೀವು? ನೋಡಮ್ಮ, ನೀನು ಈ ಮನೆಗೆ ಹೊಸದಾಗಿ ಬಂದಿರುವೆ. ಹೊಸದಾಗಿ ಬಂದೆ ಅಂದಮೇಲೆ 1-4 ದಿವಸ ಹಾಯಾಗಿರ್ಬೇಕು. ಕೆಲಸ ಮುಂದೆ ಮಾಡೋದಿದ್ದೇ ಇದೆಯಮ್ಮ ನಿನಗೆ. ಅಯ್ಯೋ ಅಕ್ಕ, ನೀನೇನೋ ನನ್ನ ತಂಗಿ ಇನ್ನೂ ಹೊಸದಾಗಿ ಬಂದವಳು, ಚಿಕ್ಕವಳು, ಮನೆ ಕೆಲಸ ಮಾಡಿದ್ರೆ ದಣಿತಾಳೆ ಅಂತೀಯ. ಆದ್ರೆ ಏನ್ ಮಾಡೋದು? ನಿನ್ನ ಮೈದುನ 3 ಹೊತ್ತು ವಟ 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 ಅಂತ ನನ್ನನ್ನು ಬೈತಾನೆ ಇರ್ತಾನೆ, ಕೆಲಸ ಮಾಡು ಅಂತ. ಅಯ್ಯೋ ಬಂದೇ ಬಿಟ್ರು. ಏನು ಅಕ್ಕ ತಂಗಿಯರು ಇಬ್ರು ಕಿತ್ತಾಡ್ತಾ ಇದ್ದೀರಲ್ಲ? ಏನೂ ಇಲ್ಲ ರೀ, ಅಕ್ಕ ನೋಡಿದ್ರೆ ನನ್ನನ್ನು ಮನೆ ಕೆಲಸ ಮಾಡಲು ಬಿಡ್ತಾನೇ ಇಲ್ಲ. ಅತ್ತಿಗೆ ಕಾವೇರಿಗೂ ಮನೆ ಕೆಲಸ ಹೇಳಿಕೊಡಿ, ಅವಳು ಕಲಿತುಕೊಳ್ಳಲಿ. ಮೈದುನ, ನೀನು ಆಗಲೇ ಅವಳ ಮಾತು ನಂಬಿ ಬಿಟ್ಟೇನಪ್ಪ. ಅವಳು ಹಾಗೆ ಕಣೋ. ಗುರು, ನೀವು ಇನ್ನೂ ಇಲ್ಲೇ ಇರುವಿರಲ್ಲ. ನಮ್ಮೂರಿನ ಆರಾಧ್ಯ ದೇವರಾದ ಮಾರುತೇಶ್ವರನಿಗೆ ಹೋಗಿ ಪೂಜೆ ಮಾಡಿಕೊಂಡು ಬಾ ಅಂತ ಹೇಳಿಲ್ವೇ? ಆಯ್ತು ಬಾವ, ಹೋಗಿ ಬರ್ತೀವಿ. ಆಯ್ತು, ಹೋಗಿ ಬನ್ನಿ. ನೋಡಪ್ಪ, ಹೋಗಿ ಬರುವಾಗ ಹಾಗೆ ಬರಬೇಡಿ ನೀವಿಬ್ಬರು. ಆ ಬಸವೇಶ್ವರನತ್ತ ನೀವಿಬ್ರು ಅನ್ಯನವಾಗಿರ್ಬೇಕಂತ ಬೇಡಿಕೊಂಡು ಬರಬೇಕಪ್ಪ ಮೈದುನ ನೀನು. ಅತ್ತಿಗೆ, ನೀವು ಈ ಮನೆಗೆ ಹಿರಿಯರು, ನೀವು ಚೆನ್ನಾಗಿದ್ದರೆ ಈ ನಂದ ಗೋಕುಲದಂತೆ ಇರುತ್ತದೆ ನಮ್ಮ ಮನೆ. ಸದಾಕಾಲ ಹೀಗೆ ಇರಲೆಂದು ಆ ನಿರುಪಾದೃಷ್ಟರಲ್ಲಿ ಬಿಡಿಕೊಂಡು ಬರುತ್ತೇವೆ. ಆಯ್ತು, ಹೋಗಿ ಬನ್ನಿ. ಹೋಗೋದು ಹೋಗ್ತೀವಿ, ಹಾಗೆ ಅಕ್ಕನ ಧ್ವನಿ ನಿನ್ನ ಧ್ವನಿ ಸೇರಿ ನೀವಿಬ್ರು ಸೇರಿ ಹಾಡು ಕೇಳಬೇಕೆಂಬ ಆಸೆ ನನಗೆ ತುಂಬಾನೇ ಆಗ್ತಿದೆ ಬಾವ. ಅದಕ್ಕಾಗಿ ಅಕ್ಕ ನೀವು ಹಾಡನ್ನು ಹಾಡಿ, ನಾನು ನನ್ನ ಗಂಡ ಕೈ ಕಟ್ಕೊಂಡು ನೋಡ್ತೀವಿ ಬಾವ. ಪ್ಲೀಸ್ ಬಾವ. ನೀವು ಮೊದಲು ಹೋಗ್ರಿ. ಏನು ಅಮ್ಮವರು ದಿಗ್ಭ್ರಾಂತಳಾಗಿ ನಿಂತು ಬಿಟ್ಟಿದ್ದೀರಲ್ಲ? ಸ್ವಲ್ಪ ನಗುಮುಖ ತೋರಬಾರದೆ ನನ್ನ ಅರ್ಧಾಂಗಿನಿ?
ಮತ್ತೇನ್ರಿ? ನೀನೇ ನನ್ನ ಸಂಪತ್ತು. ನೀನು ನನಗೆ ಜೊತೆ ಇದ್ದರೆ ನನಗಿಲ್ಲ ಯಾವುದೂ ಆಪತ್ತು. ಈ ಮನ್ಮಥನಿಗೆ ಕೊಡುವೆಯ ಒಂದು ಸಿಹಿ ಮುತ್ತು. ಅಲ್ಲೇ ರೀ, ಮುತ್ತಿನ ಸುರುಮೆಯನ್ನು ಗೈದ್ರೆ ನನ್ನ ಹೆಂಡತಿ ನನ್ನ ಮೇಲೆ ಪ್ರಾಣನ ಇಟ್ಟುಕೊಂಡಾಳ, ನನ್ನ ಹೆಂಡತಿನ ಜೀವ ಅಂತೀರ. ನಿಮ್ಮಂಥ ಗಂಡಸರ ಬುದ್ಧಿ ನನಗೇನು ಗೊತ್ತಿಲ್ವೇನ್ರಿ? ನಾನು ಸ್ವಲ್ಪ ಮುಖ ಊದಿಸಿಕೊಂಡು ಕುಂತ್ರೆ ಊಟಕ್ಕೆ ಕರೆದ್ರೆ ಬೇಡ, ನನಗೆ ಹಸಿವಿಲ್ಲ, ಅದನ್ನು ಕಟ್ಕೊಂಡು ನಿಮ್ಗೆ ಏನಾಗ್ಬೇಕಂತ ನನ್ನ ಮೇಲೇನೆ ನೀವು ರೇಗ್ತೀರಾ ರೀ. ಅಲ್ಲೇ ಭಾಗೀರಥಿ, ಹೊರಗಡೆಯಿಂದ ಬಂದ ಗಂಡಸರಿಗೆ ಒಂದು ಸ್ವಲ್ಪ ಸಿಹಿ ಮುತ್ತು ಕೊಟ್ಟು ಸಮಾಧಾನ ಮಾಡಿದರೆ ನಮ್ಮ ಮನಸ್ಸು ಹಗುರಾಗುದಿಲ್ವೇನೆ? ಅಲ್ರಿ, ನಿಮ್ಮ ಗಂಡಸರ ಬುದ್ಧಿ ನನಗೆ ಗೊತ್ತಿಲ್ವೇನ್ರಿ? ನಮ್ಮ ಮೇಲೆ ಆಸೆ ಬಂದಾಗ ಉಯ್ಯಾಲೆ ಮೇಲೆ ಕೂಡಿಸಿ ಮೇಲೆ ಕೊಯ್ದು ಕೆಳಗೆ ತಂದು ನಿಮ್ಮ ಆಸೆನೆಲ್ಲ ತೀರಿಸ್ಕೊಟ್ರ ನಿಮ್ಮ ಗಂಡಸರ ಬುದ್ಧಿನೇ. चले है भले बंधु सिही मुत्तु नीडो सिही मुत्तिना कालिगे ಕೊಡುವಾರನಿ ಸನಿಹಕ್ಕೆ ಏನ ಕಡೆ ನೀನು ಎಷ್ಟು ನಗಿಸಿ ಬಿಡ್ತೀಯ? ಒಂದು ಸಿಹಿ ಮುತ್ತು ನನಗೆ ಕೊಡುವೆಯ? ಸಿಹಿ ಮುತ್ತಿನ ಕಾಲಿಗೆ ಸಿಹಿ ಮುತ್ತಿನ ಕಾಲಿಗೆ ಕರುವಾರಿ ಸನಿಹಕ್ಕೆ ಗೆಳತಿ ಕೊಡುಗೆಯ ಸಿಹಿ ಮುತ್ತು ಕಣೆ ಸಿಹಿ ಮುತ್ತಿನ ಕಾಲಿಗೆ